2 ಕ್ವಾರಿಯಲ್ಲಿ ಕುಸಿತದ ಬಗ್ಗೆ ಮಾಹಿತಿ ಸಿಕ್ಕಿದೆ. 6 ರಿಂದ 7 ಮಂದಿ ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ ಅಂತ ಹೇಳಿ ಘಟನೆ ಬಗ್ಗೆ ವರದಿ ನೀಡುವಂತೆ ನಾನು ಕೇಳಿದ್ದೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಈ ದುರಂತದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಂದ ಮಾಹಿತಿ ಪ್ರಕಾರ 6 ರಿಂದ 7 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. 2 ಕ್ವಾರಿಯಲ್ಲಿ ಕುಸಿತ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ದುರಂತದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ರೀತಿ ಘಟನೆ ಆಗದ ಹಾಗೆ ಕ್ರಮ ವಹಿಸಬೇಕು. ಪರಿಹಾರಕ್ಕಿಂತ ಮುಖ್ಯ ಆಗಿರೋದು ದುರಂತವನ್ನ ತಡೆಯೋದು. ಕ್ರಷರ್ ದುರಂತದ ಸ್ಥಳಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕ್ಯಾಬಿನೆಟ್ ಸಭೆ ಇದೆ ಇವತ್ತು. ಆ ಸಭೆ ಆದ ಬಳಿಕ ಮಾದಪಟ್ಟಣ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ಆರ್ಆರ್ ನಗರ ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನ ಭೇಟಿಯಾಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಆ ಕ್ವಾರಿ ಲೀಗಲ್ಲ ಇಲ್ಲೀಗಲ್ಲ ಅನ್ನೋದು ಕೂಡ ವರದಿ ಅಫಿಷಿಯಲ್ ವರದಿನ ನಾನು ತರಿಸ್ಕೊಡ್ತೀನಿ. ಆಮೇಲೆ ಅದಕ್ಕೆ ಯಾವ ರೀತಿ ಕ್ರಮ ಕೈಗೊಳಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀನಿ. ಯಾಕೆಂದ್ರೆ ಯಾವುದೇ ಕ್ವಾರಿಗಳು ನಡೆಸಬೇಕಾದ್ರೆ ಅವ್ರದೇ ಆದಂಥ ಒಂದು ನಿರ್ದಿಷ್ಟವಾದಂಥ ನಿಯಮ ಇರ್ತದೆ. ಆ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕೂಡ ನಾನು ಗಮನಿಸ್ತೀನಿ. ನಮ್ಮ MLA ಕೂಡ ತಿಳಿಸಿದ್ದಾರೆ, ನನಗೆ MLA ಕೂಡ ತಿಳಿಸಿದ್ದಾರೆ. ನಾನು ಅಫಿಷಿಯಲ್ ಆಗಿ ನಾನು ರಿಪೋರ್ಟ್ ತರಿಸ್ಕೊಂಡೆ ನಾನು ಮಾತಾಡ್ತೀನಿ. ನಾನು ತಿಳಿಸ್ತೀನಿ. ನೋಡಪ್ಪ, ಎಷ್ಟು ಜನ ಸತ್ತಿದ್ದಾರೆ, ಏನಾಗಿದೆ, ಫಸ್ಟ್ ಮಾಹಿತಿ ಬರಲಿ. ಪರಿಹಾರ ಬಂದ ತಕ್ಷಣ ಯಾರು ಸತ್ತಿರೋ ತಕ್ಷಣ ಮಾತಾಡೋಲ್ಲ. ಪರಿಹಾರದಕ್ಕೆಲ್ಲ ಪ್ರೊಸೀಜರ್ ಇದೆ. ಖಂಡಿತ ಯಾರಿಗೇನು ಪರಿಹಾರ ಕೊಡಬೇಕೋ ಕೊಡೋಣ. ಬಟ್ ಇಂಥ ಘಟನೆಗಳು ಆಗಬಾರ್ದಲ್ಲ, ಅದು ಬಹಳ ಮುಖ್ಯ. ಪರಿಹಾರಕ್ಕಿಂತ ಇಂಥ ಘಟನೆಗಳು ಮುಂದಕ್ಕೆ ಯಾವುದೂ ಆಗಬಾರ್ದು. ಇದು ಬಹಳ ನಾವು ಜಾಗೃತರಾಗಿ ಕೆಲಸ ಮಾಡ್ತೀವಿ. ಆ ಕ್ವಾರಿ ಮಾದಪಟ್ಟಣದ ದುರಂತ ಸ್ಥಳಕ್ಕೆ ಶಾಸಕ ಎಸ್ಟಿ ಸೋಮಶೇಖರ್ ಭೇಟಿ ಕೊಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಶಾಸಕ ಎಸ್ಟಿಎಸ್. ಸ್ಥಳೀಯರಿಂದ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹವನ್ನ ಮಾಡಿದ್ದಾರೆ. ಮಾದಪಟ್ಟಣದ ಈ ಒಂದು ಕಲ್ಲು ಕ್ವಾರಿ ದುರಂತ ಸ್ಥಳಕ್ಕೆ ಇದೀಗ ಶಾಸಕರಾಗಿರುವ ಎಸ್ಟಿ ಸೋಮಶೇಖರ್ ಭೇಟಿಯನ್ನ ಕೊಟ್ಟು ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಗಣಿಗಾರಿಕೆಯಿಂದ ಹಣ ಬಲ, ಅಧಿಕಾರದ ಬಲ ಇದೆ, ಲೋಕಲ್ ಅಡ್ಜಸ್ಟ್ಮೆಂಟ್ ಇಲ್ಲಿ ನಡೀತಾ ಇದೆ ಅಂತ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಗಣಿಗಾರಿಕೆಯಲ್ಲಿ ಈ ಹಣ ಬಲವೂ ಕೂಡ ಇದೆ, ತೋಳ್ಬಲವೂ ಕೂಡ ಇದೆ, ಅಧಿಕಾರದ ಬಲವೂ ಕೂಡ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಶಾಸಕ ಎಸ್ಟಿ ಸೋಮಶೇಖರ್ ಅವರು. ನಾನು ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಒಂದೇ, ಮನಿ ಪವರ್ ಇದರಲ್ಲಿ ಯೂಸ್ ಆಗ್ತದೆ. ದಯವಿಟ್ಟು ಯಾರೇ ಆಗಲಿ ಅವ್ರನ್ನ ಅರೆಸ್ಟ್ ಮಾಡಿ. ಮನಿ ಪವರ್ ಸರ್ಕಾರ ತಲೆಬಾಗಿದೆಯಾ ಸರ್? ಸರ್ಕಾರ ತಲೆಬಾಗ್ಲಿಲ್ಲ. ಮತ್ತೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಆಫೀಸ್ ಕ್ರಮ ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪರ್ಸನಲ್ ಆಗಿ ಭೇಟಿ ಮಾಡಿ ಇಲ್ಲಿ ಬರ್ತಿದ್ದಾನೆ, ವಾಪಸ್ ಹೋಗಿ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾನೆ. ಇದು ಹಿನ್ನೆಲೆ ಎಲ್ಲ ಕೂಡ ಹೇಳಿದ್ದಾನೆ. ಪ್ರಾಣಿ ಸತ್ತಾಗ್ಲೂ ಹೇಳಿದ್ದಾನೆ, ಹಸುಕರುಗಳು ಸತ್ತದ್ದು ಹೇಳಿದ್ದಾನೆ, ಈಗ ಸತ್ತದ್ದು ಹೆಂಗಾಯ್ತು ಅಂತ ಹೇಳಿದ್ದಾನೆ. ಮೈನ್ಸ್ ಅಂಡ್ ಜಿಯಾಲಜಿ ಅವರು ಕೇರ್ಲೆಸ್ ಇದಲ್ಲಿದೆ, ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇರ್ಲೆಸ್ ಇದೆ, ಆಮೇಲೆ ಪೊಲ್ಯೂಷನ್ ಬೋರ್ಡ್ ಅದು ಕೂಡ ಕೇರ್ಲೆಸ್ ಇದೆ, ನಮ್ಮ ಲೋಕಲ್ ಪೊಲೀಸು ಕೇರ್ಲೆಸ್ ಇದೆ. ಯಾರು ತಲೆಬಾಗ್ತಿರೋದು ಯಾರು ಸರ್? ಮನಿ ಪವರ್ಸ್ ಇಂದ ಏನಾಗ್ತದೆ, ಈ ಘಟನೆ ಏನಾಗಿದೆ ಅಂತ ಇಟ್ಕೊಳ್ಳಿ. ಸರ್ಕಾರ ಏನ್ ಮಾಡ್ತಾರೆ, ತನಿಖೆ ಮಾಡ್ತೀನಿ ಅದ್ ಮಾಡ್ತೀನಿ ಅಂತಾರೆ. ಒಂದ್ 3-4 ದಿವಸಕ್ಕೆ ನಾವು ಪದೇ ಪದೇ ಅಸೆಂಬ್ಲಿಲಿ ಹೇಳ್ಬೋದು, ಮತ್ತೊಂದು ಹೇಳ್ತಾ ಇರ್ಬೋದು, ಅದಾದ್ಮೇಲೆ ಮುಚ್ಚಿಸ್ಬಿಡ್ತಾರೆ. ಅಸಹಾಯಕ ನನ್ನ ಅಸಹಾಯಕರು ಅಲ್ಲ. ಈಗ ನಾನು ಒಬ್ಬ ಏನ್ ಮಾಡಕ್ ಆಗ್ತದಿವ್ರೆ? ಲಾಬಿ ಬಂಡಿಯವರು ಈ ಘಟನೆ ನಡೆಯಬಾರ್ದಾಗಿತ್ತು, ನಡೆದಿದೆ. ಏನು ಸಾವು ನೋವುಗಳಾಗಿದ್ದಾವೆ. ದಯವಿಟ್ಟು ಆ ಒಂದು ವಿಚಾರದಲ್ಲಿ ಯಾವುದೇ ಒಂದು ಇದದ್ದು ಆಗಬಾರ್ದಾಗಿತ್ತು. ಲೀಗಲ್ ಆಗಿರಲಿ ಏನೇ ಇರಲಿ, ಕೆಲವು ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋವರೆಗೂ ಈ ಮೈನಿಂಗ್ ಇದನ್ನ ನಾವು ಸ್ಥಗಿತ ಮಾಡತಕ್ಕಂಥದಕ್ಕೆ ಮಾನ್ಯ ಸರ್ಕಾರಕ್ಕೆ ನಾವು ವರದಿನ ಕೊಡ್ತೇವೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಘಟನೆಗಳ ಬಗ್ಗೆ ಮತ್ತೆ ವಾಸ್ತವಾಂಶದ ವಿಚಾರಗಳ ಬಗ್ಗೆನೂ ಸಹ ಮಾನ್ಯ ಸರ್ಕಾರದ ಗಮನಕ್ಕೆ ನಾವು ಇವತ್ತು ತರಲಿಕ್ಕೆ ವಿಚಾರ ಮಾಡ್ತೇವೆ. ಮತ್ತೆ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಕಾನೂನು ಚೌಕಟ್ಟು ಒಳಗಡೆ ಪರಿಹಾರಗಳನ್ನ ಪಾಪ ಅವರು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಸಾವು ನೋವುಗಳ ವಿಚಾರದಲ್ಲಿ, ಅದು ಸಹ ಮಾನ್ಯ ಸರ್ಕಾರದ ಒಂದು ಏನು ಪರಿಹಾರದ ವಿಚಾರಗಳಿದಾವೆ ಅದನ್ನು ಸಹ ತಗೊಳ್ಳುವಂಥದಕ್ಕೆ ನಾವು ಕ್ರಮ ತಗೊಳ್ಳುವಂಥದ್ದಕ್ಕಿದ್ದಾವೆ. ಅಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಇದು ಒಂದು ಸೇಫ್ಟಿ ಮೆಜರ್ಮೆಂಟ್ಸ್ ಏನಿದೆ ಅದ್ರ ಆಗೋವರೆಗೂ ಸಹ ಅದು ಲೀಗಲ್ ಆಗಿದ್ರೂ ಸಹ
ಕೆಲಸ ಕಾರ್ಯಗಳನ್ನು ನಾವು ಸ್ಥಗಿತ ಮಾಡುವಂತದ್ದಕ್ಕೆ ಕ್ರಮ ತಗೊಳ್ಳುವಂತದ್ದಕ್ಕೆ